ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯ ಹತ್ಯೆಗೆ ಸ್ಕೆಚ್ ಹಾಕಿರುವುದು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಈ ರೀತಿ ಹತ್ಯೆಗೆ ಸ್ಕೆಚ್ ಹಾಕಿದ್ದಕ್ಕೆ ಪ್ರತೀಕಾರದ ಕಾರಣವೂ ಇದೆ. ಹೈದರ್ ಹತ್ಯೆಗೆ ಪ್ರತೀಕಾರವಾಗಿ ಅಬ್ಬಾಸ್ ಹತ್ಯೆಗೆ ಪ್ಲಾನ್ ಅನ್ನ ಹಾಕೊಳ್ಳಲಾಗಿತ್ತು. 2025ರಲ್ಲಿ ನೀಲಸಂದ್ರದಲ್ಲಿ ಹೈದರ್ ಅಲಿ ಎಂಬಾತ ಕೊಲೆಯಾಗಿದ್ದ. ಈ ವೇಳೆ ಅಬ್ಬಾಸ್ ಮೇಲೆ ಹೈದರ್ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದರು. ಹೈದರ್ ಕೊಲೆಯ ಕೇಸ್ ಸಂಬಂಧ ಸ್ಟೇಯನ್ನ ಪಡ್ಕೊಂಡಿದ್ದ ಅಬ್ಬಾಸ್ ಸದ್ಯ ಹೈದರ್ ಹತ್ಯೆಗೆ ಪ್ರತೀಕಾರವಾಗಿ ಅಬ್ಬಾಸ್ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಬೆಳಕಿಗೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿದ್ದಾವೆ. ಅಬ್ಬಾಸ್ನ ಹತ್ಯೆ ಮಾಡುವುದಕ್ಕೆ 30 ಲಾಂಗ್ ಮಚ್ಚು ಬ್ರಾದರ್ಗಳನ್ನ ರೆಡಿ ಮಾಡಿಕೊಳ್ಳಿದ್ರು ಹಂತಕರು. ಅಬ್ಬಾಸ್ ಹತ್ಯೆಗೆ ಲಾಂಗು ಮಚ್ಚಿನ ಜೊತೆ ಶಬ್ಬೀರ್ ಎಂಬಾತ ಸುಪಾರಿ ಕೊಟ್ಟಿದ್ದ. ಮೃತ ಹೈದರ್ ಅಲಿಯ ಸಹೋದರ ಈ ಶಬ್ಬೀರ್ ಅಲಿ. ಸದ್ಯ ಶಬ್ಬೀರ್ ಸೇರಿ 8 ಮಂದಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಬ್ಬಾಸ್ ಹತ್ಯೆಗೆ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿರುವಂತಹ ಅಬ್ಬಾಸ್ ಹತ್ಯೆಗೆ ಆಗಿದ್ದಂತಹ ಪ್ಲಾನ್ ಇದು. ಆದರೆ ಕಾರ್ಯರೂಪಕ್ಕೆ ಬರೋ ಮೊದಲೇ ಪೊಲೀಸರು ಹಂತಕರ ಪ್ಲಾನ್ ಅನ್ನ ಫೇಲ್ಯೂರ್ ಮಾಡಿದ್ದಾರೆ. ಜೊತೆಗೆ 8 ಜನ ಯಾರು ಅಬ್ಬಾಸ್ನ ಹತ್ಯೆ ಮಾಡೋಕೆ ಅಂತ ಹೇಳಿ ಸ್ಕೆಚ್ ಹಾಕಿದ್ರು ಅವರನ್ನ ಅಂದರ್ ಮಾಡುವಂತಹ ಕೆಲಸ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯ ಹತ್ಯೆಗೆ ಹಾಕಿದ್ದಂತಹ ಸ್ಕೆಚ್, ಬಟ್ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು ಹೇಗೆ? ಅಬ್ಬಾಸ್ನ ಹತ್ಯೆಯ ಸ್ಕೆಚ್ ಹಿಂದೆ ಇರುವಂತಹ ಪ್ರತೀಕಾರದ ಸ್ಟೋರಿ ಇದೆಯಲ್ಲ, ಅದನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಶಿವಕುಮಾರ್? ವಿಜಯಶ್ರೀ, ಸಿಸಿಬಿ OCW ವಿಭಾಗದ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಬೆಂಗಳೂರಿನಲ್ಲಿ ಸಂಭವಿಸಬಹುದಂತ ಒಂದು ಕೊಲೆ ತಪ್ಪಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಸಿಸಿಬಿ OCW ಅಧಿಕಾರಿಗಳು ಹಾಗೂ ಸಿಸಿಬಿ DCP ಕ್ರೈಮ್ 1 ಆಗಿರುವಂತಹ ಶ್ರೀ ಹರಿ ಬಾಬು ಅವರ ತಂಡದ ನೇತೃತ್ವ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಜೋಹರ್ ಅಬ್ಬಾಸ್ ಕೊಲೆಗೆ ಹಾಕಿದ್ದಂತ ಸ್ಕೆಚ್ ಅನ್ನ ಬೆಚ್ಚುವಲ್ಲಿ ಸಿಸಿಬಿ OCW ಅಧಿಕಾರಿಗಳು ಯಶಸ್ವಿ ಆಗಿರುವಂತದ್ದು. ಅಂದ್ರೆ ಕಳೆದ ವರ್ಷ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ನೀಲಸಂದ್ರದಲ್ಲಿ ನಡೆದಿದ್ದಂತ ಅಶೋಕ್ ನಗರದ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆಗೆ ಪ್ರತೀಕಾರವಾಗಿ ಅಬ್ಬಾಸ್ ಅವರನ್ನ ಹತ್ಯೆ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಹೈದರ್ ಅಲಿಯ ಸ್ವಂತ ಸಹೋದರ ಶಬ್ಬೀರ್ ಅಲಿ ಅಲಿಯ ಶಕೀಲ್ ಹಾಗೂ ಹೈದರ್ ಅಲಿಯ ಅಳಿಯ ಸಾಜಿದ್ ಸೇರಿದಂತೆ ಬೆಂಗಳೂರಿನ 2 ರೌಡಿ ಶೀಟರ್ಗಳು ಸೇರ್ಕೊಂಡು ಅಬ್ಬಾಸ್ ಅವರನ್ನ ಹತ್ಯೆ ಮಾಡಬೇಕು, ಅದು ಕೂಡ ಅವರ ನಿವಾಸದ ಬಳಿಯಲ್ಲೇ ಹತ್ಯೆಯನ್ನ ಮಾಡಬೇಕು ಅಂತೇಳಿ ಸ್ಕೆಚ್ ಅನ್ನ ಹಾಕೊಂಡಿರ್ತಾರೆ. ಪ್ರಮುಖವಾಗಿ ಈ ಒಂದು ಸ್ಕೆಚ್ ನಲ್ಲಿ ಸುಮಾರು 2 ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ಗಳನ್ನ ಸೇರ್ಕೊಂಡು ಒಂದ್ ಕಡೆ ಹೈದರ್ ಅಲಿ ಸಹೋದರ ಶಕೀಲ್ ಹಾಗೂ ಅವರ ಅಳಿಯ ಸಾಜಿದ್ ಸೇರಿದಂತೆ ಸುಮಾರು 8 ಜನ ಆರೋಪಿಗಳನ್ನ ಸದ್ಯ ಸಿಸಿಬಿ OCW ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹೈದರ್ ಅಲಿಯ ಸ್ವಂತ ಸಹೋದರ ಶಬ್ಬೀರ್ ಅಲಿ ಅಲಿಯ ಶಕೀಲ್, ಹೈದರ್ ಅಲಿಯ ಅಳಿಯ ಸಾಜಿದ್, ಬೆಂಗಳೂರಿನ ಬೈಯಪ್ನಳ್ಳಿಯ ರೌಡಿ ಶೀಟರ್ ಆಗಿರುವಂತಹ ಸುಮನ್, ಅಲ್ಸೂರು ಗೇಟ್ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿರುವಂತಹ ಶಿವಪ್ರಸಾದ್, ಶರವಣ, ವಿನೋದ್, ಪ್ರೇಮ್ ಪೂಜಾರ್ ಸೇರಿದಂತೆ ಒಟ್ಟು 8 ಜನರನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ OCW ವಿಭಾಗದ ಅಧಿಕಾರಿಗಳು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಅಬ್ಬಾಸ್ ಅವರನ್ನ ಹತ್ಯೆಯನ್ನ ಮಾಡ್ಲಿಕ್ಕೆ ಆರೋಪಿಗಳು ಕಳೆದ ಕೆಲವು ತಿಂಗಳುಗಳಿಂದ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ ಮಾರಕಾಸ್ತ್ರಗಳನ್ನ ಒಂದೆಡೆ ಸಂಗ್ರಹಿಸಿಕೊಂಡು ಅವ್ರಿಗೆಲ್ಲವೂ ಕೂಡ ಫೈನಾನ್ಸ್ ಮಾಡುವಂತ ಕೆಲಸವನ್ನ ಹೈದರ್ ಅಲಿ ಸಹೋದರ ಆಗಿರುವಂತಹ ಶಬ್ಬೀರ್ ಅಲಿ ಅಲಿಯ ಶಕೀಲ್ ಮಾಡಿರುವಂತದ್ದು. ಬೇರೆ ಬೇರೆ ಭಾಗದ ರೌಡಿ ಶೀಟರ್ ಗಳನ್ನ ಕರೆಸಿ ಅವರನ್ನ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ ನಲ್ಲಿ ಸೇರ್ಕೊಂಡು ಅಬ್ಬಾಸ್ ಅವರ ಮೂವ್ಮೆಂಟ್ ಅನ್ನ ವಾಚ್ ಮಾಡ್ಕೊಂಡು, ಅಂದ್ರೆ ಅಬ್ಬಾಸ್ ಬೆಂಗಳೂರಿನ ತನ್ನ ನಿವಾಸಕ್ಕೆ ಯಾವಾಗ ಬರ್ತಾರೆ, ಮನೆಯಿಂದ ಯಾವಾಗ ಹೋಗ್ತಾರೆ, ಯಾರ ಜೊತೆನಲ್ಲಿ ಇರ್ತಾರೆ, ಜೊತೆಗೆ ಒಬ್ಬಂಟಿಯಾಗಿ ಎಲ್ಲಿ ಸಿಗ್ತಾರೆ ಅನ್ನೋದನ್ನ ಆರೋಪಿಗಳು ಮಫ್ತಿನಲ್ಲಿ ಎಲ್ಲವನ್ನೂ ಕೂಡ ವಾಚ್ ಮಾಡಿದ್ರು ಅನ್ನೋ ವಿಚಾರಗಳು ಸದ್ಯಕ್ಕೆ ಮಾಹಿತಿ ಬರ್ತಿರುವಂತದ್ದು. ಬೆಂಗಳೂರಿನ ಒಂದು ಹೋಟೆಲ್ ನಲ್ಲಿ ಆರೋಪಿಗಳು ತಂಗಿ ಮಾರಕಾಸ್ತ್ರಗಳ ಸಮೇತವಾಗಿ ಅಬ್ಬಾಸ್ ಹತ್ಯೆಗೆ ಸ್ಕೆಚ್ ಆಗ್ತಿದ್ದಂತ ಸಂದರ್ಭದಲ್ಲಿ ಖಚಿತ ಮಾಹಿತಿಯನ್ನ ಪಡ್ಕೊಂಡಂತ ಬೆಂಗಳೂರು ಸಿಸಿಬಿಯ OCW ಅಧಿಕಾರಿಗಳು ಕೂಡಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಆಗ ಪ್ರಕರಣದ ಗಂಭೀರತೆಯನ್ನ ಅರ್ಥಂತ ಬೆಂಗಳೂರಿನ ಸಿಸಿಬಿ DCP ಕ್ರೈಮ್ 1 ಆಗಿರುವಂತಹ ಶ್ರೀಹರಿ ಬಾಬು ಅವರು ಪ್ರತ್ಯೇಕವಾದಂತಹ ತಂಡವನ್ನ ರಚನೆ ಮಾಡಿ ಕೂಡಲೇ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳು ಈಗ ಆಲ್ರೆಡಿ ಅಬ್ಬಾಸ್ ಅವರ ಹತ್ಯೆಯನ್ನ ಮಾಡ್ಲಿಕ್ಕೆ ಸಂಗ್ರಹ ಮಾಡಿದ್ದಂತ ಮಾರಕಾಸ್ತ್ರಗಳಿದ್ದಾವೆ, ಅವೆಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿರುವಂತದ್ದು. ಸದ್ಯ ಸಿಸಿಬಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಒಂದು ಹತ್ಯೆ ತಪ್ಪಿದೆ ಅಂತ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.